ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ನನ್ನ ವಿಡಿಯೋ. ವೆಲ್ಕಮ್ ಬ್ಯಾಕ್ ಟು ಕಲಿಕೆ ವಿತ್ ಪ್ರಜ್ವಲ್ ಫಾರಿಕೋ. ಸೊ ಇವತ್ತು ನಾವು ಮಾಡಕ್ ಹೋಗ್ತಿರೋಂಥ ವಿಡಿಯೋ ಯಾವ್ದ್ರ ಬಗ್ಗೆ ಆಗಿರುತ್ತೆ ಅಂದ್ರೆ ವಾಟ್ ಆಫ್ಟರ್ BCA ಮತ್ತು MCA. ಸೊ ನೀವು BCA ಮತ್ತು MCA ಸ್ಟಡಿ ಮಾಡಿ ನೆಕ್ಸ್ಟ್ ಏನು ಮಾಡ್ಬೋದು, ಯಾವ ಥರ ಆಪರ್ಚುನಿಟೀಸ್ ಇದೆ, ನೀವು MSc ಮಾಡಬೇಕಾ ಅಥವಾ BCA ಮಾಡಿ ನೀವು ಯಾವ ಥರ ಪ್ರಾಜೆಕ್ಟ್ಸ್ನ ಮಾಡಿ ಸೊ ನೆಕ್ಸ್ಟು ನೀವು ಯಾವ ಥರ ಜಾಬ್ ಮಾರ್ಕೆಟಿಗೆ ಎಂಟ್ರ್ ಆಗಿ ಅಲ್ಲಿಂದ ನೀವು ಯಾವ ಥರ ಪ್ರೋಗ್ರೆಷನ್ನ ಕಾಣ್ಬೋದು ಅಂತ ಅದ್ರ ಬಗ್ಗೆ ಆಗಿರುತ್ತೆ ಈ ವಿಡಿಯೋ. ಆ್ಯಂಡ್ ಇದ್ರ ಬಗ್ಗೆ ತುಂಬ ಜನ ಕೇಳ್ತಾ ಇದ್ರು, ಸೊ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿಕೊಡಿ ಅಂತ ಹೇಳಿ. ಆ್ಯಂಡ್ ಜಸ್ಟ್ ಔಟ್ ಆಫ್ ಡೂಯಿಂಗ್ ಇಟ್ ಆ್ಯಂಡ್ ಡೂಯಿಂಗ್ ಅ ಬಿಟ್ ಆಫ್ ರಿಸರ್ಚ್ ಆನ್ ಮೈ ಓನ್ ಎಂಡ್. ಆ್ಯಂಡ್ ಬನ್ನಿ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಫಸ್ಟ್ಲಿ ಹೇಳೋದಾದ್ರೆ BCA ಅಂದ್ರೆ ಏನು ಅಂತ ಹೇಳೋದಾದ್ರೆ ನಿಮ್ಗೆ ಗೊತ್ತಿರುತ್ತೆ. ಸೊ ಬ್ಯಾಚುಲರ್ಸ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್. ಸೊ ಇಲ್ಲಿ ಏನೇನು ಕಲಿತೀವಿ ನಾವು, ಸಿ ಬಗ್ಗೆ ಕಲಿಯೋದಿರ್ಬೋದು ಅಥವಾ ಬೇರೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಬಗ್ಗೆ ಇರ್ಬೋದು. ಆ್ಯಂಡ್ ಸೊ ನೆಕ್ಸ್ಟ್ ನಾವು ಕಲಿಯುವಂಥ ಇದ್ರ ಬಗ್ಗೆ, ಸೊ ಏನಂತಾರೆ DBMS ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಬಗ್ಗೆ ಆಗಿರ್ಬೋದು. ಸೊ ಎಲ್ಲ ನಾವು ಯೂಶಲಿ ಬೇಸಿಕ್ ಆಗಿ ಕಲಿತಾ ಹೋಗ್ತೀವಿ ಇದರಲ್ಲಿ. ಸೊ ಬೇಸಿಕ್ಸ್ ಏನೇನು ಬರುತ್ತೆ ಸೊ ಎಲ್ಲವನ್ನ ನಾವು BCA ಕಲಿತಾ ಬರ್ತೀವಿ. ಬಟ್ ಇದ್ರ ಮೇಲೆ ನಾವು ಎಷ್ಟು ಎಫರ್ಟ್ಸ್ ಹಾಕಿ ಅದ್ರ ಮೇಲೆ ಅಪ್ಸ್ಕಿಲ್ ಆಗ್ತಾ ಹೋಗ್ತೀವಿ, ಯಾವ ಥರ ಹೊಸ ಕಾನ್ಸೆಪ್ಟ್ಸ್ನ ಕಲಿಯುತ್ತಾ ಹೋಗ್ತೀವಿ, ಅದು ಮ್ಯಾಟ್ರ್ ಆಗುತ್ತೆ. ಸೊ ನಾವು BCA ಓದಬೇಕಾದ್ರೆ ಸೊ ಇದನ್ನೇ ನಾವು ಕಲಿತು ನಾವು BCAನ ಮುಗಿಸ್ತೀವಿ ಅಲ್ವಾ. ಸೊ ನಾವು ಬೇಸಿಕ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಯಾವ ಥರ ವರ್ಕ್ ಆಗುತ್ತೆ, ಆ್ಯಂಡ್ ಸೊ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂದರೆ ಏನು, ಯಾವ ಥರ ಇರುತ್ತೆ, ಅದಾದ್ಮೇಲೆ ವೆಬ್ ಡೆವಲಪ್ಮೆಂಟ್ ಅಂದರೆ ಏನು, ಅದ್ರ ಬಗ್ಗೆ ಬೇಸಿಕ್ಸ್ ಇರ್ಬೋದು. ಸೊ ಅದ್ರ ಬಗ್ಗೆ ಎಲ್ಲ ಕಲ್ತಿರ್ತೀವಿ. ಆ್ಯಂಡ್ ಸೊ ನೀವು ಇದ್ರ ಬಗ್ಗೆ ಇದೆಲ್ಲ ಓದ್ಬಿಟ್ಟು ಡಿಗ್ರಿನ ಮುಗಿಸ್ಕೊಳ್ತೀರ ಅಂತ ಅನ್ಕೊಳ್ಳಿ. ಆ್ಯಂಡ್ ಇದೆಲ್ಲ ಓದಾದ್ಮೇಲೆ ನೀವು BCA ಮಾಡಿ MCA ಮಾಡಬೇಕಾ ಅಂತ ನಿಮ್ಗೊಂದು ಕ್ವಶನ್ ಇರುತ್ತೆ. ಸೊ ಇದು ಯಾರಿಗೆ ಅಂದರೆ, ಸೊ ಇವಾಗ ಥರ್ಡ್ ಇಯರಲ್ಲಿ ಇದ್ದು CET ಇನ್ನೇನು ಬರಿಬೇಕು ಅಂತ ಇರ್ತಾರೆ ಅಂಥವ್ರಿಗೆ ಹೇಳ್ತಿರೋಂಥ ಒಂದು ಮಾತು. ಸೊ ನೀವು MCA ಯಾವಾಗ ಮಾಡಬೇಕು ಅಂತ ಕನ್ಸಿಡರ್ ಮಾಡಿದ್ರೆ, ಸೊ ನಿಮಗೆ ಇನ್ನೂ ಏನಾದರೂ ಇನ್ಡೆಪ್ತ್ ನಾನು ಓದೋಕ್ಕೆ ಟೈಮ್ ಇದೆ, ಸೊ ನನಗೆ ಮನೇಲಿ ಅಷ್ಟು ಪ್ರೆಷರ್ ಇಲ್ಲ, ನಾನು ಜಾಬ್ ತಗೊಂಡು ಏನಿದು ಮಾಡಬೇಕು ಅಂತ, ಸೊ ಆ ಥರ ಒಂದು ಕಂಡೀಷನ್ಸ್ ಇದ್ದರೆ ಸೊ ನೀವು ಖಂಡಿತವಾಗಿ MCAಗೆ ಹೋಗ್ಬಿಟ್ಟು MCAಲಿ ಜಾಯಿನ್ ಆಗಿ ನೀವು ಅದರಲ್ಲಿ ಇನ್ನೂ ಹೆಚ್ಚೆಚ್ಚು ಅಂದರೆ ಇನ್ಡೆಪ್ತ್ ಆಗಿ, ಸೊ ಅದರಲ್ಲಿ ಏನಂತಾರೆ ಇನ್ಡೆಪ್ತ್ ನಾಲೆಡ್ಜ್ ಅಬೌಟ್ DSA ಇರ್ಬೋದು ಅಥವಾ ಆಲ್ಗೋರಿದಮ್ಸ್ ಬಗ್ಗೆ ಇರ್ಬೋದು. ಸೊ ಅದಾದಮೇಲೆ ಸೊ ನೀವು ಡೆವಲಪ್ಮೆಂಟಲ್ಲೂ ಫುಲ್ ಸ್ಟ್ಯಾಕ್ ಡೆವಲಪ್ಮೆಂಟಲ್ಲಿ ಇನ್ನೂ ಹೊಸದು ಏನೇನು ಬರ್ತಾ ಇದೆ ಇವಾಗ. ಸೊ ಅಲಾಂಗ್ ವಿತ್ ಇಂಟಿಗ್ರೇಟಿಂಗ್ ಏನ ಇಂಟಿಗ್ರೇಷನ್ ಮಾಡಿ ಯಾವ ಥರ ಥಿಂಗ್ಸ್ಗಳಾಗ್ತಾ ಇದೆ ಸೊ ಫುಲ್ ಸ್ಟ್ಯಾಕ್ ಡೆವಲಪ್ಮೆಂಟಲ್ಲಿ. ಸೊ ಈ ಥರ ಒಂದು ಕಾನ್ಸೆಪ್ಟ್ಸ್ ನೀವು ಇನ್ಡೆಪ್ತ್ ಆಗಿ ಪ್ರತಿಯೊಂದನ್ನು ಇಲ್ಲೇನು ಕಲ್ತಿರ್ತೀರ ಸ್ಕ್ರಾಚ್ ಲೆವೆಲಲ್ಲಿ ಅದನ್ನ ನೀವು ಇನ್ಡೆಪ್ತ್ ಆಗಿ ಕಲಿತೀವಿ. ನಮ್ಮ ಹತ್ರ ಟೈಮ್ ಇದೆ ಜಾಬ್ ತಗೊಳಕ್ಕೆ, ಅದಾದ್ಮೇಲೆ ಪೇರೆಂಟ್ಸ್ ಪ್ರೆಷರ್ ಇಲ್ಲ. ಸೊ ಆ ಥರ ಇದ್ದರೆ ಸೊ ನೀವು ಖಂಡಿತವಾಗಿಯೂ ಯು ಕ್ಯಾನ್ ಟೇಕ್ ಯುವರ್ ಟೈಮ್, ಬೈ ಯುವರ್ ಟೈಮ್ ಆ್ಯಂಡ್ ದೆನ್ ಡೂ MCA. ಆ್ಯಂಡ್ MCA ಮಾಡಿ ಇಲ್ಲಪ್ಪ ನಾನು ಟೆಕ್ ಕಡೆ ಬರೋಕ್ಕೆ ಇಷ್ಟ ಇಲ್ಲ, ನಾನು ಕಂಪ್ನೀಸಲ್ಲೆಲ್ಲ ವರ್ಕ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದರೆ ಸೊ ಯು ಕ್ಯಾನ್ ಡೆಫಿನೆಟ್ಲಿ ಆಪ್ಟ್ ಟು ಗೋ ಫಾರ್ ಟೀಚಿಂಗ್ ಅಂದರೆ ಅಲ್ಲಿ ಚೆನ್ನಾಗಿ ಕಲಿತು ಅಲ್ಲಿ ಮತ್ತೆ ನೆಟ್ ಮತ್ತು ಕೆಸೆಟ್ ಏನೇನು ಬರುತ್ತೆ ಆ ಥರ ಎಕ್ಸಾಮ್ಗಳನ್ನು ಕ್ಲಿಯರ್ ಮಾಡಿಕೊಂಡು ಸೊ ನೀವು ನೆಕ್ಸ್ಟು ಯು ಕ್ಯಾನ್ ಗೋ ಫಾರ್ ಟೀಚಿಂಗ್ ಫೀಲ್ಡ್. ಓಕೆನಾ. ಸೊ ಓಕೆ, ನಾನು ಟೆಕ್ ಕಡೆನೂ ಬರೋಕ್ಕೆ ಇಷ್ಟ ಇಲ್ಲ, ನಾನು ಯಾವ ಥರನಪ್ಪ ಇದು ಮಾಡೋದಂದರೆ BCA ಮಾಡಾದ್ಮೇಲೆ ಯು ವಿಲ್ ಬಿ ಹ್ಯಾವಿಂಗ್ ಅ ಡಿಗ್ರಿ. ಸೊ ನೀವು ಯು ಕ್ಯಾನ್ ಗೋ ಔಟ್ ದೇರ್ ಆ್ಯಂಡ್ ದೆನ್ ಯು ಕ್ಯಾನ್ ಅಪಿಯರ್ ಫಾರ್ ಎನಿ ಎಕ್ಸಾಮ್ಸ್ ಬೇಸ್ಡ್ ಆನ್ ಡಿಗ್ರಿ ಮೇಲೆ ಇರುವಂಥ ಎಕ್ಸಾಮ್ಸ್ನ ಎಲ್ಲವನ್ನ ಸಹ ನೀವು ಅಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಸೊ ಕರ್ನಾಟಕ ಗೌರ್ಮೆಂಟ್ ಎಕ್ಸಾಮ್ಸ್ ಇರ್ಬೋದು ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸಲ್ಲಿ SSC ಇರ್ಬೋದು, ಬ್ಯಾಂಕಿಂಗ್ ಇರ್ಬೋದು, ಆ್ಯಂಡ್ UPSC ಇರ್ಬೋದು. ಸೊ ನೀವು ಯಾವುದೇ ಎಕ್ಸಾಮ್ನ ಕ್ಲಿಯರ್ ಮಾಡಬೇಕು ಅಂತಿದ್ರು ನೀವು ಅದ್ರ ಬಗ್ಗೆ ಓದೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಸೊ ಇದು ಒಂದು ಆಪರ್ಚುನಿಟೀಸ್ ನಿಮಗಿರುತ್ತೆ. ಓಕೆನಾ. ನೀವು ಸಿನ್ಸ್ ಯು ಹ್ಯಾವಿಂಗ್ ಡಿಗ್ರಿ ಆ್ಯಂಡ್ ಸೊ ನೀವು ಇದನ್ನು ಮಾಡ್ಬೋದು. ಓಕೆನಾ. ಸೊ ಯಾವುದೇ ಎಕ್ಸಾಮ್ ಇರುತ್ತೆ ಎಲ್ಲ ಕ್ಲಿಯರ್ ಮಾಡಿಕೊಂಡು ಅದ್ರ ಮೇಲೆ ಕ್ಲಿಯರ್ ಮಾಡ್ಬೋದು. ನಾನು ಇನ್ನೂ ಒಂದು ಹಾಕಿದ್ದೀನಿ ಜಾಬ್ಸ್ ಯಾವ್ದಿರುತ್ತೆ ಅಂತ, ಸೊ ಅದನ್ನು ನೆಕ್ಸ್ಟ್ ಬರ್ತಾ ಇರುತ್ತೆ ವಿಡಿಯೋ. ಆ್ಯಂಡ್ ಪ್ಲೀಸ್ ಟು ಸಬ್ಸ್ಕ್ರೈಬ್ ಫಾರ್ ದ್ಯಾಟ್. ಓಕೆನಾ. ಸೊ ನೆಕ್ಸ್ಟು MSc ಹೇಳಿದೆ, MSc ಯಾರು ಆಪ್ಷನ್ ಇಟ್ಕೋಬೋದು ಅಂತ. ಸೊ ನೀವು ನಾನು ಇನ್ನೂ ಚೆನ್ನಾಗಿ ಓದಿ CETಲಿ ರೆಗ್ಯುಲರ್ ರ್ಯಾಂಕಿಂಗ್ ತೊಗೊಂಡು ಆದಮೇಲೆ MSc ಮಾಡಿ ಇನ್ಡೆಪ್ತ್ ನಾಲೆಡ್ಜ್ನ ತೊಗೊಳ್ತೀನಿ ಆ್ಯಂಡ್ ಜಾಬ್ನ ಮಾಡ್ಕೊಳ್ತೀನಿ. ಅದು ಅಟ್ಲೀಸ್ಟ್ ನನಗೆ ಇನ್ನೂ ಚೆನ್ನಾಗಿ ತಿಳ್ಕೊಬೇಕು ಅಂತ ಹೇಳಿ ಬರೋದಾದರೆ ಬರ್ಬೋದು. ಬಟ್ ಸೊ ನಾನು ಒಂದು ಸಲಹೆ ಕೊಡೋದಾದರೆ, ಇಫ್ ಇನ್ ಕೇಸ್ MCAಗೆ ಹೋಗಿ 2 ವರ್ಷ ವೇಸ್ಟ್ ಮಾಡೋಕ್ಕಿಂತ ನೆಕ್ಸ್ಟು BCA ಓದಿರ್ತೀರ. ಸೊ ಇದಕ್ಕೆ ಬರ್ತೀನಿ ನಾನು ನೆಕ್ಸ್ಟು. ಸೊ ನೆಕ್ಸ್ಟು ಒಂದು ಸ್ಟೆಪ್ ಬ್ಯಾಕ್ನ ತಗೊಂಡು ಕರೆಂಟ್ ಜಾಬ್ ಮಾರ್ಕೆಟ್ ಯಾವ ಥರ ಇದೆ ಅಂತ ಒಂದು ಎಕ್ಸ್ಪ್ಲನೇಷನ್ ಮಾಡಿಬಿಡ್ತೀನಿ. ಸೊ ಇವಾಗ ಸದ್ದಿನ ಮಟ್ಟಿಗೆ ಸೊ ನಾನು ನೋಡ್ತಿರೋ ಪ್ರಕಾರ ಇವಾಗಿರೋಂಥ ಜಾಬ್ ಮಾರ್ಕೆಟು ವಾರನೂ ಅಂದರೆ ವೀಕ್ಲಿನೂ ಸಹ ಒಂದೊಂದು AI ಟೂಲ್ಸ್ ಮತ್ತು ಅಪ್ಗ್ರೇಡೇಷನ್ ಆಗ್ತಾ ಇದೆ. ಒಂದೊಂದು ಹೊಸ AI ಟೂಲ್ಸ್ ಬರ್ತಾ ಇದೆ.
ಹೊಸ ಎ ಟೂಲ್ಸ್ ಬರ್ತಾ ಇದೆ, ಇಂಪ್ರೂವ್ಮೆಂಟ್ ಆಗ್ತಾನೆ ಇರಬೇಕು. ನಾವು ಅಂದರೆ ಇಂಪ್ರೂವ್ಮೆಂಟ್ ಆಗಲಿ ಅಂದ್ರೆ ಸರ್ವೈವಲ್ ಥರ ಆಗ್ಬಿಟ್ಟಿದೆ ಇವಾಗ. ಹೊಸದು ಬರ್ತಾ ಇರುತ್ತೆ, ಕಲಿಬೇಕು, ಅದನ್ನ ಇಂಟಿಗ್ರೇಟ್ ಮಾಡಬೇಕು, ನಮ್ಮನ್ನು ನಾವು ಪ್ರೂವ್ ಮಾಡ್ಕೊಳ್ಬೇಕಾಗಿರುತ್ತೆ. ಆ ಥರ ಒಂದು ಸಿಚುವೇಶನ್ ಇವಾಗ ಕರೆಂಟ್ಲಿ ಇದೆ. ಸೊ ಇದು ಇಟ್ ವಿಲ್ ಬಿ ಗೋ ಆನ್ ಇನ್ಕ್ರೀಸಿಂಗ್. ಇವಾಗ ಸಿನ್ಸ್ ಮೋರ್ ಎ ಟೂಲ್ಸ್ ಬರುತ್ತಿರೋದ್ರಿಂದ ನಿಮ್ಮ ಪ್ರೊಡಕ್ಟಿವಿಟಿ ನೀವು ಇನ್ಕ್ರೀಸ್ ಮಾಡ್ಕೊಳ್ಳೇಬೇಕು, ನಿಮ್ಮ ಕೆಲಸ ಏನು ಮಾಡ್ತಾ ಇದ್ದೀರಾ ಅಂತ ತೋರಿಸ್ಲೇಬೇಕಾಗುತ್ತೆ. ಆ ಥರ ಒಂದು ಕಂಡೀಷನ್ ಬಂದಿದ್ವಿ. ಆ್ಯಂಡ್ ಇದರಲ್ಲಿ ಹೇಳೋದಾದ್ರೆ ಕಂಪ್ಲೀಟ್ ರಿಪ್ಲೇಸ್ಮೆಂಟ್ ಇನ್ನೂ ಆಗ್ತಾ ಇಲ್ಲ. ಆಸ್ ಆಫ್ ನೌ 20 ಜನ ಮಾಡೋ ಕೆಲಸನ 4ರಿಂದ 5 ಜನ ಮಾಡೋ ಲೆವೆಲಿಗೆ ಬಂದ್ಬಿಟ್ಟಿದೆ ಇವಾಗ, ಆಯ್ತಾ. ಸೊ ನೀವು ಜಾಬ್ ಮಾರ್ಕೆಟಿಗೆ ಎಂಟರ್ ಆಗ್ತೀರಾ ಅಂತ ಹೇಳಿದ್ರೆ ನೀವು ತುಂಬಾ ಎಕ್ಸ್ಪೀರಿಯನ್ಸ್ನ ತಗೋಬರ್ಬೇಕಾಗುತ್ತೆ. ಅದು ಯಾವ ಥರ ತರ್ತೀರಾ ಅಂದರೆ, ನೀವು ಪ್ರಾಜೆಕ್ಟ್ಸ್ನ ಬಿಲ್ಡ್ ಮಾಡಿ ತರಬೇಕಾಗುತ್ತೆ. ಆ್ಯಂಡ್ ಸ್ಟಾರ್ಟ್ಅಪ್ಸಲ್ಲೆಲ್ಲ ವರ್ಕ್ ಮಾಡಿ ಗೆಟಿಂಗ್ ಟು ಅಂಡರ್ಸ್ಟ್ಯಾಂಡ್ ಹೌ ಥಿಂಗ್ಸ್ ಆರ್ ಹ್ಯಾಪ್ನಿಂಗ್ ದೇರ್, ಲೆಫ್ಟ್ ಆ್ಯಂಡ್ ರೈಟ್, ಸ್ಟಾರ್ಟಿಂಗ್ ಫ್ರಮ್ ಸ್ಕ್ರಾಚ್, ಯಾವ ಥರ ಆಗ್ತಾ ಇದೆ, ಯಾವ ಥರ ಬಿಲ್ಡ್ ಮಾಡ್ತಾ ಇದ್ದಾರೆ. ಸೆಕೆಂಡ್ ಓಕೆ, ಸ್ಟಾರ್ಟ್ಅಪ್ಸಲ್ಲಿ ಯಾವ ಥರ ಕೆಲಸಗಳಾಗ್ತಾ ಇದೆ, ಆ್ಯಂಡ್ ಅಲ್ಲಿ ನಾವು ಯಾವ ಥರ ಬಿಲ್ಡ್ ಮಾಡಬೇಕಾಗುತ್ತೆ, ಯಾವ ಥರ ವರ್ಕ್ ಆಗ್ತಾ ಇದೆ. ಸೊ ಅದ್ರ ಬಗ್ಗೆ ನೀವೊಂದು ಎಕ್ಸ್ಪೀರಿಯನ್ಸ್ ತಗೊಂಡು ಆ ಎಂಟ್ರಿ ಲೆವೆಲಲ್ಲಿ ನೀವು ಬಂದರೆ ಓಕೆ. ಸೊ ಅಲ್ಲಿಂದ ಬಂದು ಕಲಿತಾ ಅಪ್ ಸ್ಕಿಲ್ ಆಗ್ತಾ ನೋಬಡಿ ನೋಸ್ ಇಲ್ಲಿ ಯಾವ ಲೆಕ್ಕಕ್ಕೆ ತನಕ ಹೋಗುತ್ತೆ ಅಂತ. ಬಿಕಾಸ್ ನೀವು ಆಂಥ್ರೋಪಿಕ್ CEO ಅವರೆಲ್ಲ ಹೇಳೋ ಲೆಕ್ಕಕ್ಕೆ ಇನ್ನು ಒಂದು ತಿಂಗಳು, 1 ವರ್ಷ, 1.5 ವರ್ಷದಲ್ಲಿ ಎಲ್ಲ ಸಾಫ್ಟ್ವೇರ್ ಇಂಜಿನಿಯರ್ಸ್ ರಿಪ್ಲೇಸ್ ಆಗಿಬಿಡ್ತಾರೆ ಏಯಿಂದ ಅಂತೆಲ್ಲ ಕತೆಗಳನ್ನ ಹೇಳ್ತಾ ಇರ್ತಾರೆ. ಸೊ ಯೂಶಲಿ ಅವರೆಲ್ಲ ಯಾಕೆ ಹೇಳ್ತಾ ಇರ್ತಾರೆ ಅಂದರೆ, ಯೂಶಲಿ ಹೇಳೋ ಥರ ಆದರೆ ದೇ ವಾಂಟ್ ಟು ಸೆಲ್ ದರ್ ಪ್ರಾಡಕ್ಟ್. ಅಂದರೆ ಅವ್ರು ಬಿಲ್ಡ್ ಮಾಡೋದ್ರಿಂದ ಸಾಕಷ್ಟು ಜನ ಯೂಸ್ ಮಾಡಬೇಕಾಗುತ್ತೆ. ಆ ಟೋಕನ್ ಯೂಸೇಜ್ ಹೆಂಗೆ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ, ಟೋಕನ್ ಜಾಸ್ತಿ ಕೊಟ್ಟಂಗೆ ಸೊ ಕಂಪನೀಸ್ ವಿಲ್ ಬಿ ಪೇಯಿಂಗ್ ಮೋರ್ ಮನಿ. ಸೊ ಅವ್ರ ಟೂಲ್ಸ್ನ ಯೂಸ್ ಮಾಡೋಕ್ಕೋಸ್ಕರನೇ ಅವರು ಈ ಥರ ಹೇಳ್ತಾ ಇರ್ತಾರೆ. ಯಾಕಂದರೆ ಅವರು ಇನ್ವೆಸ್ಟರ್ಸ್ ಮಾಡಿರ್ತಾರಲ್ವಾ, ಅವರು ದುಡ್ಡು ತೋರಿಸ್ಬೇಕಾಗಿರುತ್ತೆ. ನೀವು ಲಾಭ ಎಲ್ಲಿ ತೋರಿಸ್ತಾ ಇದ್ದಾರೆ ಅಂತ ಕೇಳಿದಾಗ ಅವ್ರು ಈ ಥರ ಪಿಚ್ ಮಾಡಿದಾಗ, ಅಂದರೆ ಫಿಯರ್ ಮತ್ತು ಆಂಗ್ಸೈಟಿಯಿಂದ ಪೀಪಲ್ ಅದನ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಮೋರ್ ಆ್ಯಂಡ್ ಮೋರ್. ಆ್ಯಂಡ್ ಅವರಿಗೆ ದುಡ್ಡು ಜಾಸ್ತಿ ಬರುತ್ತೆ. ಇದು ಒಂದು ಸ್ಪಿಯರ್ ಇರುತ್ತೆ. ಬಟ್ ಅದರಲ್ಲೂ ಇದೆ, ಇಲ್ಲ ಅಂತಲ್ಲ. ಪ್ರೊಡಕ್ಟಿವಿಟಿ ಅವ್ರು ಹೇಳೋ ಥರ ನಾನು ಹೇಳಿದ್ನಲ್ಲ, 20 ಜನದಿಂದ ಇವಾಗ 4-5 ಜನಕ್ಕೆ ಬರೋ ಥರ ಆಗ್ಬಿಟ್ಟಿದೆ. ಸೊ ಆ ಥರ ಕಂಡೀಷನ್ಸ್ ಇರೋದ್ರಿಂದನೂ ಇದರಲ್ಲೂ ತಲೆ ಇಟ್ಕೋಬೇಕು. ಸೊ ನೀವು ಎಂಟ್ರಿ ಆಗಬೇಕಂದ್ರೆ ಬ್ಯಾರಿಯರ್ ತುಂಬ ಜಾಸ್ತಿ ಆಗ್ತದೆ. ಮುಂಚೆ ಎಲ್ಲ ಏನಾಗ್ತಿತ್ತು ಅಂದರೆ TCS, ಇನ್ಫೋಸಿಸ್ ಅಲ್ಲಿ ಎಲ್ಲ BCA ಮಾಡಿದವ್ರಿಗೆ, ಅಥವಾ ನೀವು ಈ ಥರ ಒಂದು ಎಕ್ಸ್ಪೀರಿಯನ್ಸ್ ಇದೆ ಅಂದರೆ ಓದಿದ್ದೀರಾ ಅಂತ ಹೇಳಿದ್ರೆ ಅವ್ರದ್ದೇ ಒಂದು ಡೇಟಾ ಮ್ಯಾನೇಜ್ಮೆಂಟ್ ಟೂಲ್ ಇರ್ತಾ ಇತ್ತು, ಅವ್ರದ್ದೇ ಒಂದು ಕ್ಲೌಡ್ ಪ್ಲಾಟ್ಫಾರ್ಮ್ ಇರ್ತಾ ಇತ್ತು, ಅವ್ರದ್ದೇ ಒಂದು ಡೆವಲಪ್ಮೆಂಟ್ ಫ್ಲೋ ಇರ್ತಾ ಇತ್ತು. ಸೊ ಆ ಥರ ಎಲ್ಲ ಇದ್ದಾಗ ಕರ್ಕೊಂಡ್ಬಿಟ್ಟು ಫ್ರೆಶರ್ಸ್ನ ಟ್ರೈನ್ ಮಾಡ್ಕೊಂಡು ಅಲ್ಲಿ ಅವ್ರ ಎಕ್ಸ್ಪೀರಿಯನ್ಸ್ ತಗೊಂಡು ಬೇರೆ ಕಂಪ್ನೀಸ್ ಶಿಫ್ಟ್ ಆಗ್ತಾ ಹೋಗ್ತಾ ಇದ್ರು. ದಟ್ಸ್ ಹೌ ದ ಮಾರ್ಕೆಟ್ ವಾಸ್ ಮುಂಚೆ. ಬಟ್ ಇವಾಗ ಎಂಟ್ರಿ ಲೆವೆಲ್ ಬ್ಯಾರಿಯರ್ ತುಂಬಾನೇ ಜಾಸ್ತಿ ಆಗಿದೆ. ಇಂಜಿನಿಯರ್ಸ್ ಬರ್ತಾ ಇದ್ದಾರೆ, ಅವರಿಗೂ ಸಹ ಜಾಸ್ತಿ ಆಗ್ತಾ ಇದೆ ಎಂಟ್ರಿ ಲೆವೆಲ್ ಬ್ಯಾರಿಯರ್. ಎಲ್ಲರಿಗೂ ಅಷ್ಟೇ, ಆಲ್ಮೋಸ್ಟ್ ಸಿಮಿಲರ್. ಎಲ್ಲರೂ ಇಲ್ಲೇ ಇದ್ದಾರೆ ಆಸ್ ಆಫ್ ನೌ. ಆ್ಯಂಡ್ ಸೊ ನಾನು ಸಿನ್ಸ್ ಐ ಆಮ್ ಅ ಫುಲ್ ಸ್ಟಾಕ್ ಡೆವಲಪರ್ ಫ್ರಮ್ ಡಿಸೈನ್ ಟು ಡಿಪ್ಲಾಯ್ಮೆಂಟ್ ಅಂತಲೇ ಹೇಳ್ಬೋದು. ಫುಲ್ ಸ್ಟಾಕ್ ಡೆವಲಪರ್ ಆಗಿರೋದ್ರಿಂದ ಐ ವಾಂಟ್ ಟು ಗಿವ್ ಯು ಎ ರೋಡ್ ಮ್ಯಾಪ್. ನೀವು ಯಾವ ಥರ ಇನ್ನೂ ಏನಾದರೂ ಸ್ಟಾರ್ಟೇ ಮಾಡಿಲ್ಲಪ್ಪ ನಾನು, ಇನ್ನು ನಾನು ಈ ಥರ ನಾನೇನು ಯೋಚನೆ ಮಾಡಿಲ್ಲ, ನಾನು ಡಿಗ್ರಿ ಅಷ್ಟೇ ಮುಗಿಸಿದ್ದೀನಿ ಅಂತ ಹೇಳೋದಾದರೆ ನಿಮಗೆ ಒಂದು ರೋಡ್ ಮ್ಯಾಪು ಚಿಕ್ಕದಾಗಿ ಕೊಡ್ತೀನಿ. ಸೊ ಇದ್ರ ಮೇಲೆ ನಿಮಗೆ ಏನೇನು ಡೌಟ್ಸ್ ಬರುತ್ತೆ, ಆಮೇಲೆ ನಿಮಗೆ ಲರ್ನಿಂಗ್ ರಿಸೋರ್ಸಸ್ ಏನೇನು ಬರುತ್ತೆ ಅದನ್ನು ಸಹ ನೀವು ಶೇರ್ ಮಾಡ್ತೀನಿ, ಇಲ್ಲೇ ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂತ. ಅದನ್ನು ನೀವು ಫಾಲೋ ಮಾಡಿ ವಿಲ್ ಗೆಟ್ ಸಮ್ ಐಡಿಯಾ. ಆ್ಯಂಡ್ ಅಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಾ ರೆಸ್ಯೂಮ್ ಯಾವ ಥರ ಪ್ರಿಪೇರ್ ಮಾಡ್ಕೋಬೇಕು, ಆಮೇಲೆ ಕಮ್ಯುನಿಕೇಷನ್ ಸ್ಕಿಲ್ಸ್ ಯಾವ ಥರ ಇರಬೇಕು, ಕಮ್ಯುನಿಕೇಷನ್ ಸ್ಕಿಲ್ಸ್ ಆದಮೇಲೆ ಜಾಬ್ ಯಾವ ಥರ ಕ್ರ್ಯಾಕ್ ಮಾಡಿ, ಇಂಟರ್ವ್ಯೂನ ಕ್ರ್ಯಾಕ್ ಮಾಡಿ ವರ್ಕ್ ಮಾಡೋಕ್ಕೆ ಯಾವ ಥರ ಸ್ಟಾರ್ಟ್ ಮಾಡಬೇಕು, ಅದ್ರ ಬಗ್ಗೆ ವಿಡಿಯೋಸ್ ಮುಂದೆ ಬರುತ್ತೆ. ಸೊ ದಟ್ ವಿಲ್ ಬಿ ಇನ್ ಸಿಂಕ್. ಆ್ಯಂಡ್ ನಿಮಗೂ ಗೊತ್ತಾಗ್ತಾ ಹೋಗುತ್ತೆ ಯಾವ ಥರ ಇರುತ್ತೆ ಅಂತ. ಇನ್ ಬಿಟ್ವೀನ್ ನಿಮಗೇನಾದರೂ ಇಲ್ಲಿ ಕಮೆಂಟಲ್ಲಿ ಏನಾದರೂ ತಿಳಿಸೋಕೆ ನಿಮಗೆ ಆಗ್ತಾ ಇಲ್ಲ, ಇಫ್ ಯು ವೆರಿ ಶೈ ಕಮೆಂಟ್ ಮಾಡೋಕೆ ಆಗ್ತಾ ಇಲ್ಲ ಅಂದರೆ ನಂದು ಇನ್ಸ್ಟಾಗ್ರಾಮ್ ಅಕೌಂಟು ಇದೆ, ಅಲ್ಲೇ ಲಿಂಕಲ್ಲಿ ಇರುತ್ತೆ ಡಿಸ್ಕ್ರಿಪ್ಷನಲ್ಲಿ. ಆ್ಯಂಡ್ ಅಲ್ಲಿಗೆ ಬಂದು ನನಗೆ ಪರ್ಸ್ನಲಿ DM ಮಾಡಿ, ಏನೂ ತೊಂದರೆ ಇಲ್ಲ. ನನ್ನ ಕೈಲಿ ಏನಾಗುತ್ತೆ, ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ಹೆಲ್ಪ್ನ ಮಾಡೇ ಮಾಡ್ತೀನಿ ಆಯಿತಾ. ಸೊ ಬನ್ನಿ ಇವಾಗ ಫುಲ್ ಸ್ಟಾಕ್ ಡೆವಲಪರ್ ರೋಡ್ ಮ್ಯಾಪ್ ಯಾವ ಥರ ಇರುತ್ತೆ ಫಾರ್ ಅ ಸಾಫ್ಟ್ವೇರ್. ನೀವು ಅಂದರೆ ಡೆವಲಪ್ಮೆಂಟ್ ರೋಲಲ್ಲಿ ಬರೋದಾದರೆ ಯಾವ ಥರ ಬರ್ಬೋದು ಅಂತ ಹೇಳ್ತೀನಿ. ಒಂದು ರೋಡ್ ಮ್ಯಾಪು. ಸೊ ನಿಮಗೆ HTML ಗೊತ್ತಿರಬೇಕು, ಆ್ಯಂಡ್ CSS ಗೊತ್ತಿರಬೇಕು. ಅದಾದಮೇಲೆ ಡಿಸೈನ್ ಯಾವ ಥರ ವರ್ಕ್ ಆಗುತ್ತೆ ಅದು ಗೊತ್ತಿರಬೇಕು. ನಿಮಗೊಂದು ಸಿಂಪಲ್ ಲೇಔಟ್ನ ಕ್ರಿಯೇಟ್ ಮಾಡಿ ಒಂದು ಅಪ್ಲಿಕೇಶನ್ ಬರುತ್ತೆ ಅಂತ. ಯಾಕಂದರೆ ಏನೇ ಕೊಟ್ಬಿಡ್ತಾ ಇದೆ ಎಲ್ಲದು ಇವಾಗ. ಸೊ ನಾವೆಷ್ಟು ಟೋಕನ್ಸ್ನ ಎಫೆಕ್ಟಿವ್ ಯುಟಿಲೈಸ್ ಮಾಡಿ ಮ್ಯಾಕ್ಸಿಮಮ್ ಪ್ರೊಡಕ್ಟಿವಿಟಿ ತೋರಿಸ್ತೀವಿ, ಅದು ಮಾತ್ರ ಮ್ಯಾಟ್ರ್ ಆಗುತ್ತೆ ಅಲ್ವಾ. ಸೊ ಆ ಲೆವೆಲಿಗೆ ಹೋಗ್ಬೇಕಂದ್ರೆ ನಾವು ಬೇಸಿಕ್ಕಿಂದ ಚೆನ್ನಾಗಿ ಗ್ರಿಪ್ಪಲ್ಲಿ ಇಟ್ಕೊಂಡು ಅದನ್ನು ಅರ್ಥ ಮಾಡ್ಕೊಂಡು ಹೋಗ್ತಾ ಇರಬೇಕು. ಸೊ ನಾನು ಫ್ರಂಟ್ ಎಂಡಿಗೆ ಜಾವಾ ಸ್ಕ್ರಿಪ್ಟ್ ತಗೊಳ್ತೀನಿ, ಬ್ಯಾಕ್ ಎಂಡಲ್ಲಿ ಪೈಥಾನ್ ಅಥವಾ ಜಾವಾ ಸ್ಕ್ರಿಪ್ಟಲ್ಲಿ Node.js ತಗೊಳ್ಳೋಣ. ಸೊ ಇಷ್ಟನ್ನ ಕನ್ಸಿಡರ್ ಮಾಡೋಣ, ಓಕೆನಾ. ಸೊ ನೀವು HTML ಅಲ್ಲಿ ಕಂಪ್ಲೀಟ್ ಅದರಲ್ಲಿ ಏನೇನು ಸಿಂಟ್ಯಾಕ್ಸ್ಗಳು ಬರ್ತವೆ, ಆಮೇಲೆ ಬಾಡಿಯಲ್ಲಿ ಏನು ಬರಿತೀವಿ, ಆಮೇಲೆ ಸ್ಟೈಲ್ ಇನ್ಲೈನ್
ಇನ್ಲೈನ್ CSS ಎಲ್ಲ ಹೆಂಗ್ ಬರಿತೀವಿ, ಅದಾದ್ಮೇಲೆ ಡಿಫ್ರೆಂಟ್ ವ್ಯೂಸ್ ಹೆಂಗ್ ಬರುತ್ತೆ, ಸೆಕ್ಷನ್ ಹೆಂಗ್ ಬರುತ್ತೆ, ಅದನ್ನ ಯಾಕೆ ಯೂಸ್ ಮಾಡ್ತೀವಿ, ಆ ಥರ ಡಿಫ್ರೆನ್ಸ್ ಎಲ್ಲ ಕಲಿತಾ ಹೋಗ್ತೀರಾ. ಸೊ ಇದಾದ್ಮೇಲೆ ಇದರಲ್ಲಿ ಒಂದು ಕಂಪ್ಲೀಟ್ ಪ್ರಾಜೆಕ್ಟ್ನ ನೀವು HTML ಅಲ್ಲಿ ಯೂಸ್ ಮಾಡ್ಕೊಂಡು ಮಾಡ್ತೀರಾ. ದಿಸ್ ಶುಡ್ ಬಿ ವೆರಿ ಫಾಸ್ಟ್. ಅಂದ್ರೆ ಇರೋದ್ರಿಂದ ನೀವು ಪ್ರತಿಯೊಂದು ಲೈನ್ ಆಫ್ ಕೋಡು ಏನು ಹೇಳುತ್ತೆ ಅಂತ ನೀವು ಅರ್ಥ ಮಾಡ್ಕೊಂಡು ಬರಿಬೇಕಾಗುತ್ತೆ. ಸೊ ಅದಾದ್ಮೇಲೆ CSS ಬರುತ್ತೆ. CSS ಅಂದ್ರೆ ನೀವು ಬರೆದ್ರೆ HTMLಗೆ ಇದೊಂಥರ ಬಾಡಿ ಇದ್ದಂಗೆ, ಒಂದು ಸ್ಕೆಲಿಟನ್ ಇದ್ದಂಗೆ. ಸ್ಕೆಲಿಟನ್ಗೆ ನೀವು ಯಾವ ಥರ ಕಲರ್ ಹಾಕಿ ಒಬ್ಬ ಮನುಷ್ಯನ್ ಮಾಡ್ತೀರೋ ಅದು ಸೊ CSS ಮಾಡುವಂಥ ಕೆಲಸ. ಕ್ಯಾಸ್ಕೇಡಿಂಗ್ ಸ್ಟೈಲ್ ಶೀಟ್ ಏನು ಬರುತ್ತೆ, 3 ಇರ್ಬೋದು ಇವಾಗ ಮೇಜರ್ ವರ್ಷನು. ಸೊ ನೀವು ಅದನ್ನ ಕಲಿಬೇಕಾಗತ್ತೆ. ಸೊ ಯಾವ ಥರ ಆಗುತ್ತೆ ಅಂತ. ಸೊ HTML ನ ಕಲಿತೀರಾ ಆ್ಯಂಡ್ ಫುಲ್ಲು ಅದ್ರ ಮೇಲೆ ಒಂದು 2-3 ಪ್ರಾಜೆಕ್ಟ್ನ ಮಾಡ್ತೀರಾ. ಅದಾದ್ಮೇಲೆ ಅದಕ್ಕೆ CSS ನ ಹಾಕ್ತೀರಾ ಆ್ಯಂಡ್ ನೆಕ್ಸ್ಟ್ ಬಂತೀರಾ ಜಾವಾಸ್ಕ್ರಿಪ್ಟ್ ಫಂಡಮೆಂಟಲ್ಸ್ನ ಕಲಿತೀರಾ. ಅಂದ್ರೆ ಜಾವಾಸ್ಕ್ರಿಪ್ಟ್ ಅಂದ್ರೆ ಏನು ನಿಮಗಾಗಲೇ ಗೊತ್ತಿರುತ್ತೆ. ನೀವು ಏನು ವೇರಿಯೇಬಲ್ಸ್ ಅಂದ್ರೆ ಏನು, ಅದಾದ್ಮೇಲೆ ಫಂಕ್ಷನ್ಸ್ ಅಂದ್ರೆ ಏನು, ಏನ್ ಮಾಡ್ತಾರೆ, ಆ್ಯಂಡ್ ಇನ್ಲೈನ್ ಫಂಕ್ಷನ್ಸ್ ಎಲ್ಲ ಹೆಂಗ್ ಬರಿಬೋದು, ಅದಾದ್ಮೇಲೆ ಮಲ್ಟಿಪಲ್ ಕಾಂಪೊನೆಂಟ್ಸ್ನ ಯಾವ ಥರ ಕ್ರಿಯೇಟ್ ಮಾಡ್ಬೋದು. ಸೊ ಆ ಥರದ್ದೆಲ್ಲ ಜಾವಾಸ್ಕ್ರಿಪ್ಟು ಸೆಟ್ ಟೈಮ್ ಔಟು, ಸೆಟ್ ಇಂಟರ್ವಲ್ ಇರ್ಬೋದು, ಆಮೇಲೆ ನೆಕ್ಸ್ಟು ಪ್ರಾಮಿಸು ಮತ್ತು ಫೆಚ್ಚು, ಆಮೇಲೆ ನೀವು ಎಕ್ಸಿಯೋಸ್ನ ಯಾವ ಥರ ಯಾರನ್ನ ಯೂಸ್ ಮಾಡ್ತೀರಾ, API ಕಾಲ್ನ ಯಾವ ಥರ ಮಾಡ್ಬೋದು, ಆ ಥರ ಬೇಸಿಕ್ ಎಲ್ಲ ಕಲ್ತ್ಕೊಂಡು ಆದಮೇಲೆ ನೀವು HTML CSS ಜಾವಾಸ್ಕ್ರಿಪ್ಟ್ ಮೂರನ್ನು ಯೂಸ್ ಮಾಡ್ಕೊಂಡು ಒಂದು ಫ್ರಂಟ್ ಎಂಡ್ ಪ್ರಾಜೆಕ್ಟ್ನ ಮಾಡ್ತೀರಾ. ಸೊ ಇಷ್ಟೆಲ್ಲ ಮಾಡಾದ್ಮೇಲೆ ಫ್ರಂಟ್ ಎಂಡ್ ಪ್ರಾಜೆಕ್ಟ್ನ ಮಾಡಿ, ಸೊ ಏನು ಯೂಸ್ ಮಾಡ್ಕೊಂಡೇ ಮಾಡ್ತೀರಾ ಅಥವಾ ನೀವೇ ಓನ್ ಆಗಿ ಪ್ರತಿಯೊಂದು ಲೈನು ಕೋಡ್ ಮಾಡ್ಕೊಂಡು ಮಾಡ್ತೀರಾ, ಸೊ ಅದು ನಿಮಗೆ ಬಿಟ್ಟಿದ್ದು. ಸೊ ಇಷ್ಟು ನೀವು ಅರ್ಥ ಆಗಿರಬೇಕು, ಪ್ರತಿಯೊಂದು ಕೋಡ್ ಏನು ಬರೀತೀರಾ ಅದು. ಸೊ ಇಷ್ಟೆಲ್ಲ ಅರ್ಥ ಆದಮೇಲೆ ನಿಮಗೆ ಸೊ ನೆಕ್ಸ್ಟ್ ನೀವೇನು ಮಾಡ್ತೀರಾ, ಫಸ್ಟ್ ಫುಲ್ ಸ್ಟ್ಯಾಕ್ ಪ್ರಾಜೆಕ್ಟ್ನ ನೀವು ಸ್ಟಾರ್ಟ್ ಮಾಡ್ತೀರಾ ಅನ್ಕೊಳ್ಳಿ. ಸೊ ಜಸ್ಟ್ ಅ ಸೆಕೆಂಡ್, ಪ್ರಾಜೆಕ್ಟ್ನ ಓಕೆ. ಸೊ ಇಲ್ಲಿಂದ ನೀವು ಫ್ರಂಟ್ ಎಂಡ್ನ ಕಲ್ತಾಯಿತು. ಸೊ ಫ್ರಂಟ್ ಎಂಡ್ನ ಕಲ್ತಾದ್ಮೇಲೆ ಅಂದರೆ HTML CSS ಜಾವಾಸ್ಕ್ರಿಪ್ಟ್ ಕಲ್ತಾದ್ಮೇಲೆ ಒಂದು ಫ್ರೇಮ್ ವರ್ಕ್ನ ಯೂಸ್ ಮಾಡ್ತಾರೆ. ಫ್ರೇಮ್ ವರ್ಕ್ ಅಂದರೆ ಈ ಮೂರು ಯೂಸ್ ಮಾಡ್ಕೊಂಡು ಒಂದು ಚೆನ್ನಾಗಿರೋದು ಇನ್ನೂ ಚೆನ್ನಾಗಿ ಮಾಡ್ಬೋದಪ್ಪ ಅಂತ ಇರ್ತಾರೆ. ಅದನ್ನ ರಿಯಾಕ್ಟ್ನಾಗೆ ತಗೊಳ್ಳೋಣ. ಸೊ ರಿಯಾಕ್ಟ್ JS, ನೆಕ್ಸ್ಟ್ JS, ವ್ಯೂ JS ತುಂಬ ಇದೆ. ಸೊ ಒಂದು ರಿಯಾಕ್ಟ್ JS ತಗೊಂಡ್ರೆ ಇದರಲ್ಲಿ ನೀವು ಅದನ್ನ ಮೂರನ್ನ ಯೂಸ್ ಮಾಡ್ಕೊಂಡು ಒಂದು ಪ್ರಾಜೆಕ್ಟ್ನ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಸೊ ಅಲ್ಲೇನು ಮಾಡಿರ್ತಾರೆ ಅದನ್ನ ರಿಯಾಕ್ಟ್ ಅಲ್ಲಿ ಬರೀತೀರಾ. ಸೊ ರಿಯಾಕ್ಟ್ ಅಲ್ಲಿ ಫಂಕ್ಷನ್ ಬೇಸ್ಡ್ ಕಾಂಪೊನೆಂಟ್ಸ್ ಅಂತ ಇರುತ್ತೆ, ಕ್ಲಾಸ್ ಬೇಸ್ಡ್ ಕಾಂಪೊನೆಂಟ್ಸ್ ಅಂತ ಇರುತ್ತೆ, ಸ್ಟೈಲ್ನ ಬರೆಯೋಕೆ ಒಂದು ವೇ ಇರುತ್ತೆ, ಅದಾದ್ಮೇಲೆ ಅದರಲ್ಲಿ ಪ್ಯಾಕೇಜಸ್ ಇರುತ್ತೆ, ಪ್ಯಾಕೇಜಸ್ ಲಾಕ್ ಫೈಲ್ಸ್ ಇರುತ್ತೆ, ಯಾಕಿರುತ್ತೆ ಅಂತ ಒಂದು ಅರ್ಥ ಮಾಡ್ಕೊಳ್ತೀರಾ. ಅದಾದ್ಮೇಲೆ ಸೊ ಇಷ್ಟೆಲ್ಲ ಮಾಡಾದ್ಮೇಲೆ ನೆಕ್ಸ್ಟ್ ನಿಮಗೆ ಟೈಲ್ವಿಂಡ್ CSS ಅಂತ ಬರುತ್ತೆ. ಇದು CSSನ ಕ್ಲಾಸಸ್ ಬರುತ್ತೆ, ಅದನ್ನೆಲ್ಲ ಆ್ಯಡ್ ಮಾಡಿದ್ರೆ CSS ಸ್ಟೈಲ್ಸ್ ಡೈರೆಕ್ಟ್ಲಿ ಅಪ್ಲೈ ಆಗುತ್ತೆ. ಸೊ ಏನಕ್ಕೆ ಅಪ್ಲೈ ಆಗುತ್ತೆ, ಏನು ಆಗ್ತಿದೆ ಅಂತ ನೀವು ಅರ್ಥ ಮಾಡ್ಕೊಳ್ತೀರಾ ಅಂತ ಹೇಳಿದ್ರೆ, ಸೊ ಇಲ್ಲಿ ನಿಮ್ದು ಫ್ರಂಟ್ ಎಂಡ್ ಇಂದು ಒಂದು ಸ್ವಲ್ಪ ಹೋಲ್ಡ್ ಸಿಗುತ್ತೆ. ಸೊ ಯು ಕ್ಯಾನ್ ಗೋ ಔಟ್ ದೇರ್ ಅಂಡ್ ಅಪ್ಲೈ ಔಟ್ಸೈಡ್ ಇನ್ ನೌಕರಿ ಇರ್ಬೋದು, ಲಿಂಕ್ಡ್ಇನ್ ಇರ್ಬೋದು, ಅಥವಾ ನಿಮಗೆ ಗೊತ್ತಿರೋ ಯಾರು ಇರ್ಬೋದು, ಅಲ್ಲಿಗೆ ರೆಸ್ಯೂಮ್ಸ್ನ ಕಳಿಸ್ಬಿಟ್ಟು ನೀವು ಅಪ್ಲೈ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀರಾ ಅಂತ ಅನ್ಕೊಳ್ಳೋಣ. ಸೊ ಇಲ್ಲೆಲ್ಲ ಅಪ್ಲೈ ಮಾಡಕ್ಕೆ ಸ್ಟಾರ್ಟ್ ಮಾಡಾದ್ಮೇಲೆ ಸೊ ನೆಕ್ಸ್ಟು ಬರೋದು ಬ್ಯಾಕ್ ಎಂಡ್ ಅಂತ ಹೇಳೋಣ. ಸೊ ಬ್ಯಾಕ್ ಎಂಡಲ್ಲಿ ನೀವು ಅಟ್ಲೀಸ್ಟ್ ನನ್ನ ಒಂದು ಸಜೆಷನ್ ಅಂದರೆ ಒಂದರಲ್ಲಿ ತುಂಬ ಸ್ಟ್ರಾಂಗ್ ಇದ್ದರೆ ಯು ಕ್ಯಾನ್ ಲರ್ನ್ ಅದರ್ ಥಿಂಗ್. ಸೊ ಅದರಲ್ಲಿ ನಾನು ಯೂಶಲಿ ರೆಫರ್ ಮಾಡೋದು ಅಂದರೆ ಫ್ರಂಟ್ ಎಂಡ್ನ ಫಸ್ಟ್ ಕಲೀರಿ, ಸೊ ದಟ್ ಬ್ಯಾಕ್ ಎಂಡ್ ವಿಲ್ ಬಿ ಸೋ ಈಸಿ. ಬಿಕಾಸ್ ಫ್ರಂಟ್ ಎಂಡಲ್ಲಿ ನಾವು APIsನ ಬ್ಯಾಕ್ ಎಂಡಿಂದ ತೊಗೊಂಡು ಯೂಸ್ ಮಾಡ್ತೀವಿ. ನೀವು APIsನ ಎಷ್ಟು ಚೆನ್ನಾಗಿ ಬರೆಯೋದನ್ನ ಕಲಿಬೋದು, ಅದರಲ್ಲಿ ಡೇಟಾಬೇಸ್ ಲಾಜಿಕ್ ಇರ್ಬೋದು, ಅದಾದ್ಮೇಲೆ ಎಂಡ್ ಪಾಯಿಂಟ್ಸ್ನ ಯಾವ ಥರ ಕ್ರಿಯೇಟ್ ಮಾಡ್ಬೋದು, ಅದ್ರ ಬಗ್ಗೆ ನೀವು ಚೆನ್ನಾಗಿ ಕಲಿತಾ ಹೋದ್ರೆ ಸೊ ನಿಮಗೆ ಗೊತ್ತಾಗ್ಬಿಡುತ್ತೆ ನಿಮಗೆ ಯಾವ ಥರ ಬೇಕಾಗುತ್ತೆ, ಯಾವ ಥರ ಕ್ರಿಯೇಟ್ ಮಾಡಿದ್ರೆ ನಾನು ಚೆನ್ನಾಗಿ ಮಾಡ್ತೀನಿ, ಫ್ರಂಟ್ ಎಂಡ್ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ನಿಮಗೆ ಅರ್ಥ ಆಗುತ್ತೆ. ಸೊ ಅದಾದ್ಮೇಲೆ ಹಂಗೆ ಲೈಟಾಗಿ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಒಳಗಡೆ ಸ್ಟಾರ್ಟ್ ಮಾಡಿದ್ರೆ ಸೊ ಇಲ್ಲಿ ನಿಮಗೆ ಗೊತ್ತಾಗಬೇಕು ಕ್ವೇರೀಸ್ ಯಾಕೆ SQL ಕ್ವೇರೀಸ್ನೆಲ್ಲ ಯಾಕೆ ಬರೀತಾರೆ. ಸೊ ಒಂದು ಟೇಬಲಲ್ಲಿ ಡೇಟಾ ಯಾವ ಥರ ಸ್ಟೋರ್ ಮಾಡ್ತಾರೆ ಅಂದರೆ, ನೀವು ಯಾವುದೇ ಅಪ್ಲಿಕೇಶನ್ ತಗೊಳ್ಳಿ ಅಲ್ಲಿ ನಮಗೆ ಡೇಟಾ ಸ್ಟೋರ್ ಆಗಿರುತ್ತೆ ಒಂದು ಯೂಸರಿಂದು. ಅಲ್ಲಿಂದ ನಾವು ಟ್ರ್ಯಾಕ್ ಮಾಡ್ತಾ ಹೌ ಬೆಟರ್ ವಿ ಕ್ಯಾನ್ ಆಪ್ಟಿಮೈಸ್ ದ ಬ್ಯಾಕ್ ಎಂಡ್ ಮತ್ತು ಫ್ರಂಟ್ ಎಂಡ್ ಯಾವ ಥರ ವರ್ಕ್ ಆಗುತ್ತೆ ಅದ್ರ ಮೇಲೆ ಅಷ್ಟೇ ಕೂತಿರುತ್ತೆ ಯಾವಾಗಲೂ. ಅದರಲ್ಲಿ ಮತ್ತೆ ತುಂಬ ಅಂದರೆ ಕ್ಲೌಡ್ ಮ್ಯಾನೇಜ್ಮೆಂಟ್ ಇರ್ಬೋದು, ಕ್ಲೌಡ್ ಸರ್ವಿಸಸ್ ಇರ್ಬೋದು, ಡಾಕರ್ ಇರ್ಬೋದು, ಕಾಫ್ಕಾ ಇರ್ಬೋದು, ತುಂಬ ಟೂಲ್ಸ್ಗಳು ಬರ್ತಾ ಹೋಗ್ತವೆ. ಅದನ್ನು ನೀವು ಹೋಗ್ತಾ ಕಲಿತೀರಾ. ಸೊ ಇಷ್ಟೆಲ್ಲ ಕಲ್ತಾದ್ಮೇಲೆ ಸೊ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಕಲಿತೀರಾ. ಅದಾದ್ಮೇಲೆ ಏನು ಮಾಡ್ತೀರಾ ಅಂದರೆ ಬ್ಯಾಕ್ ಎಂಡಲ್ಲೇ ಬರೀ APIsಗೆ ಒಂದು ಪ್ರಾಜೆಕ್ಟ್ನ ಕ್ರಿಯೇಟ್ ಮಾಡ್ತೀರಾ ಅಂತ ಅನ್ಕೊಳ್ಳಿ. ಸೊ ನೆಕ್ಸ್ಟು ನೀವೇನು ಮಾಡ್ತೀರಾ, ಫುಲ್ ಸ್ಟ್ಯಾಕ್ ಇರೋವಂಥ ಒಂದು ಅಪ್ಲಿಕೇಶನ್ನ ಕ್ರಿಯೇಟ್ ಮಾಡ್ತೀರಾ. ಸೊ ಫುಲ್ ಸ್ಟ್ಯಾಕ್ ಅಪ್ಲಿಕೇಶನ್ನ ಕ್ರಿಯೇಟ್ ಮಾಡಿದಾಗ ನಿಮಗೆ ಒಂದು ಐಡಿಯಾ ಸಿಗುತ್ತೆ. ನೀವು ಫ್ರಂಟ್ ಎಂಡ್ ಏನು ಮಾಡ್ತಿದ್ದೀರಾ, ಬ್ಯಾಕ್ ಎಂಡ್ ಏನು ಮಾಡ್ತಿದ್ದೀರಾ, ಕ್ಲೌಡ್ ಏನು ವರ್ಕ್ ಮಾಡ್ತಾ ಇದ್ದೀರಾ, ಅದಾದ್ಮೇಲೆ ಅದರಲ್ಲಿ ಕ್ವೇರೀಸ್ ಯಾಕೆ ಬರೀತೀರಾ. ಸೊ ಈ ಥರ ಒಂದು 20 ಪ್ರಾಜೆಕ್ಟ್ನ ಮಾಡಿದ್ರೆ ನಿಮಗೊಂದು ಐಡಿಯಾ ಸಿಕ್ಬಿಡುತ್ತೆ. ನೀವು ಜಸ್ಟು ChatGPT ಅಥವಾ ಇದರಲ್ಲಿ ಹಾಕಿದರೆ ಸೊ ನಾನು ಈ ಥರ PCS ಸ್ಟೂಡೆಂಟ್ ಇದ್ದೀನಿ, ನನಗೆ ಈ ಥರ ನಾನು ಪ್ರಿಪೇರ್ ಆಗ್ತಾ ಇದ್ದೀನಿ, ಇಷ್ಟೆಲ್ಲ ಕಲ್ತಾದ್ಮೇಲೆ ನನಗೆ ಒಂದು 20 ಪ್ರಾಜೆಕ್ಟ್ ಮಾಡಬೇಕು ಅಂತ ಐಡಿಯಾ ಇದೆ. ಸೊ ಆ ಪ್ರಾಜೆಕ್ಟಿಗೆ ನಿನಗೆ ಒಂದು ಐಡಿಯಾ ಕೊಡು ಯಾವ ಥರ ಮಾಡಬೇಕು ಅಂತ ಹೇಳಿದ್ರೆ ಸೊ ಅದು 20 ಪ್ರಾಜೆಕ್ಟ್ನ ಕೊಡುತ್ತೆ. ಅದಾದ್ಮೇಲೆ ಅದೇ ಒಂದು ರೋಡ್ ಮ್ಯಾಪ್ ಕೊಡುತ್ತೆ, ನೀವು ಯಾವ ಥರ ಸ್ಟಾರ್ಟ್ ಮಾಡ್ಬೋದು,
ಈ ಪ್ರಾಜೆಕ್ಟ್ಗಳನ್ನ ಇಲ್ಲಿ ಯಾಕೆ ಈ ಥರ ಬರಿತಾ ಇದ್ದೀರಾ ಆ ಥರ ಎಲ್ಲ ಅರ್ಥ ಮಾಡ್ಕೊಳ್ತಾ ಹೋಗ್ತಾ ಇದ್ರೆ ಸೊ ನೆಕ್ಸ್ಟ್ ನೀವೇನು ಮಾಡಬೇಕು, ಸೊ ನಿಮಗೆ ಫುಲ್ ಸ್ಟ್ರಾಂಗ್ ಬಂದರೆ ಅಂದರೆ ಒಂದು ಸ್ಟ್ರೆಂತ್ ಏನು ಬರುತ್ತೆ, ನಿಮಗೊಂದು ಸ್ಟ್ರಾಂಗ್ ಫೀಲ್ ಏನು ಬರುತ್ತೆ ಅಷ್ಟೆಲ್ಲ ಬಂದಾದಮೇಲೆ ಸೊ ಇಷ್ಟೊತ್ತಿಗೆ ನೀವು ಐ ಬಿಲೀವ್ ನಿಮಗೆ ಕಮ್ಯುನಿಕೇಷನ್ ಸ್ಕಿಲ್ಸ್ ತುಂಬ ಇಂಪ್ರೂವ್ ಆಗಿರಬೇಕು, ಯು ಟು ನೋ ಹೌ ಟು ಟ್ಯಾಕಲ್ ಆ್ಯಂಡ್ ಟಾಕ್ ಟು ಡಿಫ್ರೆಂಟ್ ಪೀಪಲ್ ಅಂತ. ಸೊ ಒಂದು ಬೆಟರ್ ರೆಸ್ಯೂಮ್ನ ಪ್ರಿಪೇರ್ ಮಾಡಿಬಿಟ್ಟು ಯು ಸ್ಟಾರ್ಟ್ ಅಪ್ಲೈಯಿಂಗ್ ಆ್ಯಂಡ್ ದೆನ್ ವೆನ್ ಯು ಸ್ಟಾರ್ಟ್ ಗಿವಿಂಗ್ ಇಂಟರ್ವ್ಯೂಸ್, ಅಂದರೆ ಫ್ರಂಟ್ ಎಂಡ್ ಮುಗಿದ ತಕ್ಷಣ ಇಂಟರ್ವ್ಯೂಸ್ ಕೊಡ್ತಾ ಇರಿ. ಆ್ಯಂಡ್ ಇಲ್ಲಿಗೆ ಬಂದಾಗ ಫುಲ್ ಸ್ಟ್ಯಾಕ್ ಮೇಲೆ ಕೊಡೋಕೆ ಸ್ಟಾರ್ಟ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಏನು ಅಂತ. ಸೊ ಅದಾದಮೇಲೆ ಇಲ್ಲಿ ಒಂದು ಹೇಳೋದಾದ್ರೆ ಗಿಟಪ್ ಬಗ್ಗೆನೂ ಒಂದು ಕಲಿತ್ರೆ ಸೊ ಇಟ್ ವಿಲ್ ಬಿ ಎನ್ ಆ್ಯಡೆಡ್ ಅಡ್ವಾಂಟೇಜ್ ಫಾರ್ ಯು. ಸೊ ನೀವು ಯಾವ ಥರ ವರ್ಕ್ ಮಾಡ್ತೀರಾ ಅನ್ನೋದು, ಸೊ ದಟ್ ಟ್ರೂಲಿ ಮ್ಯಾಟರ್ಸ್. ಆ್ಯಂಡ್ ಎಲ್ಲದರಲ್ಲೂ ನಿಮಗೆ ನಿಮ್ಮ ಜೊತೆ ಇರ್ತಾ ಇರಬೇಕು. ಸೊ ಆಸ್ ಅ ಪೇರ್ ಪ್ರೋಗ್ರಾಮರ್ ಅಂತಾರೆ, ಅಂದರೆ ಜೂನಿಯರ್ ಇಂಜಿನಿಯರ್, ಜೂನಿಯರ್ ಡೆವಲಪರ್ ನಿಮ್ಮ ಜೊತೆ ಇದ್ದಾರೆ ಅಂತ ಒಂದು ಫೀಲಲ್ಲಿ ಅಂತಲ್ಲ, ಯೂಸ್ ಮಾಡ್ಕೊಳ್ಳೇಬೇಕು. ಆ್ಯಂಡ್ ಅಲ್ಲಿ ಯೂಸ್ ಮಾಡ್ತಾ ಹೋದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ಥರ ಎಫೆಕ್ಟಿವ್ ಯೂಸ್ ಮಾಡ್ತೀರಾ ಅಂತ. ಸೊ ನೆಕ್ಸ್ಟು ಹಿಂಗೆ ಹೋಗ್ತಾ ಹೋಗ್ತಾ ಒಂದು ಕಂಪ್ನಿಗೆ ಜಾಯ್ನ್ ಆಗ್ತೀರಾ ಅಂದ್ಕೊಳ್ಳಿ. ಅಲ್ಲಿಂದ ನೆಕ್ಸ್ಟ್ ಕಲಿತಾ ಸ್ಟಾರ್ಟಪ್ಸಿಗೆ ಜಾಯ್ನ್ ಆದರೆ ಕಲಿಯೋಕ್ಕೆ ತುಂಬ ಆಪರ್ಚುನಿಟೀಸ್ ಇರುತ್ತೆ ಅಂತ ಹೇಳ್ತಾರೆ. ಯಾಕಂದರೆ ಎಲ್ಲದನ್ನು ನಿಮ್ಮ ಕೈಲೇ ಮಾಡಿಸ್ತಾರೆ ಅವರು ಯೂಶಲಿ. ಆ್ಯಂಡ್ ಅಷ್ಟೆಲ್ಲ ಕಲಿತಾ ನೆಕ್ಸ್ಟ್ ಕಂಪ್ನಿಗೆ ಜಂಪ್ ಆಗ್ತಾ ಆ್ಯಂಡ್ ನೋಬಡಿ ನೋಸ್ ಯಾವ ಥರ ಇರುತ್ತೆ ಫ್ಯೂಚರ್ ಅಂತ. ಆ್ಯಂಡ್ ಆ್ಯಸ್ ಆಫ್ ನಾವು ಏನು ಮಾಡಬೇಕಾಗುತ್ತೆ, ನಮ್ಮ ಕೈಲಿ ಏನು ಕಂಟ್ರೋಲ್ ಇರುತ್ತೆ ಅದ್ರ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ. ಸೊ ಬೆಟರ್ ನಾವು ಆಬ್ವಿಯಸ್ ಆಗಿ ಹೇಳೋದಂದ್ರೆ ಅಪ್ಸ್ಕಿಲ್ ಆಗ್ತಾ ಇರಬೇಕು, ಡೇ ಇನ್ ಆ್ಯಂಡ್ ಡೇ ಔಟ್. ಆ್ಯಂಡ್ ಅಪ್ಸ್ಕಿಲ್ ಆಗ್ತಾ ಒಳ್ಳೆ ಕನೆಕ್ಷನ್ಸ್ನ ಬಿಲ್ಡ್ ಮಾಡ್ಕೊಳ್ತಾ ಆ್ಯಂಡ್ ಲೆಟ್ ಸಿ ಹೌ ಇಟ್ ಗೋಸ್ ಅನ್ನೋ ಥರ ಇರಬೇಕು. ಸೊ ಹೊಸದನ್ನು ಕರೆಕ್ಟಾಗಿ ಕಲಿತಾ ಇರಬೇಕು, ಇಂಪ್ಲಿಮೆಂಟ್ ಮಾಡ್ತಾ ಇರಬೇಕು. ಆ್ಯಂಡ್ ನಮಗೆ ನಾವೇ ಬ್ಯುಸಿಯಾಗಿ ಇಟ್ಕೊಂಡ್ರೆ ಇಟ್ ವಿಲ್ ಬಿ ಗುಡ್ ಫಾರ್ ಅಸ್ ಅಂತ ಹೇಳ್ಬೋದು. ಆ್ಯಂಡ್ ದಿಸ್ ಅಪ್ಲೈಸ್ ಟು ನೀವು BCA ಮುಗಿಸ್ಬಿಟ್ಟು ನಾನು ಡೆವಲಪರ್ ಆಗಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ನೀವು ಏನಂತಾರೆ ಕ್ಲೌಡ್ ಬಗ್ಗೆ ಒಳಗೋದ್ರು ಇದೇ ಸ್ಟ್ರಾಟಜಿ ಬರುತ್ತೆ. ಸೊ ಕ್ಲೌಡ್ ಬಗ್ಗೆ ನಾನು ಈ ಥರ ಕಲಿಬೇಕು, ಈ ಥರ ಇದೆ ಅಂತ ಹೇಳಿದ್ರೆ ಕ್ಲೌಡ್ ಬೇಸಿಕ್ಸ್ನ ಕಲಿಬೇಕಾಗತ್ತೆ. ಅದಾದಮೇಲೆ ಅಲ್ಲಿ ಯಾವ ಥರ ನೆಟ್ವರ್ಕ್ಸ್ ಎಲ್ಲ ಯಾವ ಥರ ವರ್ಕ್ ಆಗುತ್ತೆ, ಒಂದು ಆ್ಯಪ್ನ ಡಿಪ್ಲಾಯ್ಮೆಂಟ್ ಯಾವ ಥರ ಮಾಡ್ತೀವಿ, ಆ್ಯಂಡ್ ಒಂದು ಸಿಸ್ಟಮ್ನ ಮೇಂಟೈನ್ ಯಾವ ಥರ ಮಾಡ್ತೀವಿ ಅದ್ರ ಬಗ್ಗೆ, ಸರ್ವರ್ಸ್ ಬಗ್ಗೆ ಇರ್ಬೋದು, ಆಮೇಲೆ ಕಂಟೈನರ್ಸ್ ಬಗ್ಗೆ ಇರ್ಬೋದು, ಆಮೇಲೆ ಪಾರ್ಟ್ಸ್ ಬಗ್ಗೆ ಇರ್ಬೋದು, ಅದ್ರ ಬಗ್ಗೆ ಎಲ್ಲ ಕಲಿತಾ ಹೋಗ್ತೀರಾ. ದಿಸ್ ಹೌ ಇಟ್ ಗೋಸ್ ಎನಿ ಒಂದು ಬ್ರಾಂಚಲ್ಲಿ. ಸೊ ಒಂದು ಇನ್ಫ್ರಾಸ್ಟ್ರಕ್ಚರ್ ಬರುತ್ತೆ, ಒಂದು ಡೆವಲಪ್ಮೆಂಟ್ ಟೀಮ್ ಬರುತ್ತೆ, ಅದಾದಮೇಲೆ ಒಂದು ಪ್ರಾಡಕ್ಟ್ ಟೀಮ್ ಬರುತ್ತೆ. ಸೊ ಇದ್ರ ಬಗ್ಗೆ ಎಲ್ಲ ಕಲಿಬೋದು. ಓಕೆ, ನನಗೆ ಇದ್ರ ಬಗ್ಗೆ ಬರೋಕ್ಕೆ ಇಷ್ಟ ಇಲ್ಲ ಅಂತೆಲ್ಲ ಹೇಳಿದ್ರೆ ನೀವು ಏನಂತಾರೆ MBAನೂ ಸಹ ಮಾಡ್ಬೋದು. ಸೊ MBA ಮಾಡಿದ್ರು ಸಹ ನೀವು ನೆಕ್ಸ್ಟು ಅದರಲ್ಲಿ ಮಾರ್ಕೆಟಿಂಗ್ ಬರುತ್ತೆ, HR ಬರುತ್ತೆ, ಫ್ರೀಲ್ಯಾನ್ಸ್ ಬರುತ್ತೆ, ಏನಂತಾರೆ ಮಾರ್ಕೆಟಿಂಗ್, HR, ಅದಾದಮೇಲೆ ಫೈನಾನ್ಸ್ ಬರುತ್ತೆ. ಇದ್ರ ಮೇಲೆಲ್ಲ ನೀವು ವರ್ಕ್ ಮಾಡ್ಕೊಂಡು ಹೋಗ್ಬೋದು. ಆ್ಯಂಡ್ ಇದ್ರ ಮೇಲೆಲ್ಲ ಕಲಿತು 2 ವರ್ಷ ಸ್ಪೆಂಡ್ ಮಾಡಿ ನೆಕ್ಸ್ಟು ಯು ಆರ್ ಅಗೇನ್ ಗೋಯಿಂಗ್ ಟು ಎಂಟರ್ ದ ಜಾಬ್ ಮಾರ್ಕೆಟ್ ಫ್ರಮ್ ದೇರ್. ಆ್ಯಂಡ್ ಈ ಥರ ಬರುತ್ತೆ. ಸೊ ಈ ಥರ ಆಪರ್ಚುನಿಟೀಸ್ ಇದೆ ನೀವು ಅಂದರೆ BCAನ ಮಾಡಾದ್ಮೇಲೆ. ಆ್ಯಂಡ್ ಇಫ್ ಇನ್ ಕೇಸ್ ನೀವು ಸಾಫ್ಟ್ವೇರಲ್ಲಿ IT ಒಳಗಡೆ ಬರ್ತೀರಾ ಅಂದರೆ ಸೊ ನೀವು DBMS ಅಂದರೆ ಡೇಟಾಬೇಸ್ ಬಗ್ಗೆ ಕಲಿಯೋದಾದರೆ ಕಂಪ್ಲೀಟ್ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಬಗ್ಗೆ ಈ ಒಂದು ಕೋಡ್ ಹೆಲ್ಪ್ ಬೈ ಬಾಬರ್ ಅದ್ರ ಬಗ್ಗೆ ನೀವು ಪ್ಲೇ ಲಿಸ್ಟ್ನ ಸ್ಟಾರ್ಟ್ ಮಾಡಿದ್ರೆ ನೀವು ಕಲಿಬೋದು ಯಾವ ಥರ ಇರುತ್ತೆ ಅಂತ ಹೇಳಿ. ಆ್ಯಂಡ್ ಇದರಲ್ಲೂ ಅಷ್ಟೇ, ಇದರಲ್ಲೂ ಒಂದು ಇಂಟ್ರೊಡಕ್ಷನ್ ವಿಡಿಯೋಸ್ ಎಲ್ಲ ಇದೆ, ಅದ್ರ ಬಗ್ಗೆನೂ ನೀವು ಕಲ್ತ್ಕೊಂಡು ಹೋಗ್ಬೋದು. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಇದರಲ್ಲಿ ಆಪರೇಟಿಂಗ್ ಸಿಸ್ಟಮ್ ಬಗ್ಗೆ ಹೇಳಿದ್ದಾರೆ, ಏನು ಕತೆ ಏನು ಅಂತ ಹೇಳಿ. ಸೊ ಅದ್ರ ಬಗ್ಗೆನೂ ನೀವು ಕಲಿತಾ ಹೋಗ್ಬೋದು. ಆ್ಯಂಡ್ ನಾಟ್ ಅಟ್ ಆಲ್ ಐ ಮ್ಯಾಟರ್. ಆ್ಯಂಡ್ ಸೊ ನೆಕ್ಸ್ಟ್ ಬಗ್ಗೆ ಹೇಳೋದಾದ್ರೆ ನಾನು DSA ಅಂತ ಹೇಳ್ತಾ ಇದ್ದೆ. ನೀವು ಫುಲ್ ಸ್ಟ್ಯಾಕ್ ಡೆವಲಪ್ಮೆಂಟ್ ಎಲ್ಲ ಕಲ್ತ್ಕೊಂಡು ನೆಕ್ಸ್ಟ್ ಹೋಗೋದಾದ್ರೆ ಸೊ ಯಾವ ಥರ ಕಲಿಬೋದು ಅಂತ ಇದೆ. ಸೊ ಅದ್ರ ಬಗ್ಗೆನೂ ನೀವು ಈ ಪ್ಲೇ ಲಿಸ್ಟನ್ನು ನೀವು ಕ್ಯಾರಿ ಔಟ್ ಮಾಡ್ಬೋದು. ಆ್ಯಂಡ್ ಇದ್ರ ಬಗ್ಗೆ ನಿಮಗೂ ಇನ್ನೂ ಒಂದು ಐಡಿಯಾ ಬೇಕು ಅಂದರೆ, ಏನಾದರೂ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬೇಕಂದ್ರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಐ ವಿಲ್ ಬಿ ವೆರಿ ಹ್ಯಾಪಿ ಟು ಹೆಲ್ಪ್. ಆ್ಯಂಡ್ ಕಮೆಂಟ್ ಮಾಡೋಕ್ಕಾಗಲ್ಲ, ಇಷ್ಟ ಇಲ್ಲ ಅಂದರೆ ಸಹ ನೀವು ಪರ್ಸ್ನಲಿ DM ಮಾಡಿದ್ರೆ ನಾನು ಇನ್ಸ್ಟಾಗ್ರಾಮಲ್ಲೂ ಸಹ ನಾನು ಹೇಳ್ಕೊಡೋಕ್ಕೆ ರೆಡಿ ಇದ್ದೀನಿ. ಆ್ಯಂಡ್ ಇನ್ನೂ ಏನು ರಿಸೋರ್ಸ್ ಬೇಕು ನಿಮಗೆ ಅನ್ನೋದಂತ ಇದ್ದರೆ, ಅಥವಾ ನಾನು ರೆಸ್ಯೂಮ್ಸ್ ಹೆಂಗೆ ಪ್ರಿಪೇರ್ ಮಾಡಬೇಕು ಮತ್ತು ಜಾಬ್ಸ್ ಹೆಂಗೆ ಅಪ್ಲೈ ಮಾಡಬೇಕು ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ, ಡೆಡಿಕೇಟೆಡ್ ವಿಡಿಯೋಸ್ ಬರ್ತಾ ಇರುತ್ತೆ. ಆ್ಯಂಡ್ ದಿಸ್ ಆಲ್ ಐ ವಾಂಟೆಡ್ ಟು ಟೆಲ್ ಬಿಕಾಸ್ BCA ತುಂಬ ಕೇಳ್ತಾ ಇದ್ರು ಕ್ವಶನ್ಸ್ ನನಗೆ, ನಾನು ಯಾವ ಥರ ಮಾಡಬೇಕು, ನೆಕ್ಸ್ಟ್ ಏನು ಕತೆ ಇದೆ ಅಂತೇಳಿ ಒಂದು ರಿಯಾಲಿಟಿ ಚೆಕ್ ಬೇಕಾಗಿತ್ತು. ಸೊ ಅದ್ರ ಬಗ್ಗೆ ಒಂದು ವಿಡಿಯೋನ ಮಾಡೋಕ್ಕೆ ಹೆಲ್ಪ್ ಮಾಡಿ. ಐ ಹೋಪ್ ಇಟ್ ಹೆಲ್ಪ್ಸ್ ಯು. ಆ್ಯಂಡ್ ವಿಲ್ ಸಿ ಹೌ ಇಟ್ ಗೋಸ್ ಅಂತ ಹೇಳ್ತಾ, ಏನೇ ಕಮೆಂಟ್ಸ್ ಮತ್ತು ಏನೇ ಇನ್ಫಾರ್ಮೇಷನ್ ಬೇಕಿದ್ರೆ ಕಮೆಂಟ್ಸಲ್ಲಿ ತಿಳಿಸಿ. ಐ ಆಮ್ ವೆರಿ ಹ್ಯಾಪಿ ಟು ಹೆಲ್ಪ್ ಯು ರಿಗಾರ್ಡಿಂಗ್ ದಟ್ ಅಂತ ಹೇಳ್ತಾ, ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಆ್ಯಂಡ್ ದಟ್ ಮೀನ್ಸ್ ಅ ಲಾಟ್ ಟು ಮೀ ಅಂತ ಹೇಳ್ತಾ. ಆ್ಯಂಡ್ ಲೆಟ್ಸ್ ಮೀಟ್ ಇನ್ ನೆಕ್ಸ್ಟ್ ವಿಡಿಯೋ. ಆ್ಯಂಡ್ ಅಪ್ಸ್ಕಿಲ್ ಆಗಿ ಚೆನ್ನಾಗಿ CETನ ಬರೀರಿ. ಆ್ಯಂಡ್ ಏನೇ ಕಲಿತು ಕರೆಕ್ಟಾಗಿ ಕಲಿಬೇಕಂತ ದಟ್ಸ್ ದ ಟೈಮ್ ವಿ ಆರ್ ಇನ್, ಬಿಕಾಸ್ AI is coming everywhere. ಆ್ಯಂಡ್ ಇಷ್ಟೇ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್. ವಿಲ್ ಮೀಟ್ ಇನ್ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.